ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಗೀ ರೈಸ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ದಿಢೀರಾಗಿ ಹಾಗೆಯೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು. ನಾನಿಲ್ಲಿ ಕುಕ್ಕರ್ಗೆ 1/4 ಕಪ್ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟು. ಹಾಗೆಯೇ ಅದಕ್ಕೆ 2 ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಚಕ್ಕೆ, 2 ಸಣ್ಣ ಪೀಸು ಚಕ್ರ ಮೊಗ್ಗನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕ್ಕೊಳ್ಬೇಕು. ಹಾಗೆಯೇ 4 ಲವಂಗ, 1 ಜಾವಿತ್ರಿ, ಸಣ್ಣ ಜಾವಿತ್ರಿ ಅಂತ ತಗೊಂಡಿದ್ದೀನಿ. ಹಾಗೆಯೇ 4 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನೂ ಕೂಡ ಫ್ಲೇವರ್ಗೆ ಹಾಕ್ಕೊಂಡಿರೋದು. ನೋಡಿ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಘಮ ಘಮ ಅನ್ನೋವರೆಗೂ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ದೊಡ್ಡ ಈರುಳ್ಳಿ, 2 ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ. ಈಗ ಇದಕ್ಕೆ 1/4 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಕಲರ್ ಚೆನ್ನಾಗಿ ಕೊಡುತ್ತೆ. ಹಾಗೆಯೇ ಈರುಳ್ಳಿ ಕೂಡ ಬೇಗ ಕುಕ್ ಆಗುತ್ತೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಳೋದ್ರಿಂದ. ನೋಡಿ, ಈಗ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಈ ಅಕ್ಕಿಯನ್ನು ನಾನು ಒಂದು 20 ನಿಮಿಷ ನೆನೆ ಹಾಕಿದ್ದೆ. ಹಾಗೆಯೇ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಜೀರಾ ಸಾಂಬಾ ಅಕ್ಕಿಯನ್ನು, ಆಯಿತಾ. ಇದು ಕೂಡ ಒಳ್ಳೆ ಘಮ ಘಮ ಪರಿಮಳ ಕೊಡುತ್ತೆ ರೈಸು. ನೋಡಿ, ಇದನ್ನು ಈ ಗೀಯಲ್ಲಿ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕಾಗತ್ತೆ, ಆಯಿತಾ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನು ದೊಡ್ಡ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಈಗ ಜೀರಾ ಸಾಂಬಾರ್ ರೈಸನ್ನು ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಒಂದು 2-3 ನಿಮಿಷ. ಈಗ ಅದಕ್ಕೆ ಕುದಿಸಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಗ್ಲಾಸು ಜೀರಾ ಸಾಂಬಾರ್ ರೈಸ್ಗೆ 2.5 ಅಥವಾ 3 ಗ್ಲಾಸಷ್ಟು ಕುದಿಸಿರೋ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಹುರಿದಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ನೀವು ಕುದಿಸಿರೋ ನೀರನ್ನು ಬಳಸೋದ್ರಿಂದ ಬೇಗನೆ ಆಗುತ್ತೆ ಇದು. ನೋಡಿ, ನಾನೊಂದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನೋಡಿ, ಗೀ ರೈಸ್ ರೆಡಿ ಆಗಿದೆ. ಈಗ ಬಿಸಿ ಬಿಸಿ ಇದೆ ಅಲ್ವಾ, ಅದಕ್ಕೆ ಈ ಥರ ಕಾಣ್ತಾ ಇದೆ ರೈಸು. ಸ್ವಲ್ಪ ಆರಿದ ಮೇಲೆ ಕರೆಕ್ಟಾಗಿರುತ್ತೆ. ನೋಡಿ, ರುಚಿಯಾದ ಗೀ ರೈಸ್ ರೆಡಿ ಆಗಿದೆ. ಹಾಗೆ ಇದಕ್ಕೆ ಗೋಡಂಬಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ರುಚಿಯಾದ ಗೀ ರೈಸ್ ರೆಡಿ ಆಗಿದೆ. ಇದನ್ನು ಚಿಕನ್ ಸಾರು ಅಥವಾ ಮಟನ್ ಸಾರಿನ ಜೊತೆ ಅಥವಾ ಕುರ್ಮಾ, ಹಾಗೆ ಈ ಸಾಗು, ಈ ವೆಜಿಟೇಬಲ್ ಸಾಗು ಎಲ್ಲ ಬರುತ್ತಲ್ಲ, ಅದ್ರ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದನ್ನು ನಾವು ಬೇಗನೆ ಮಾಡ್ಕೊಳ್ಬೋದು. ಓಕೆ, ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಬನ್ನಿ, ಈ ರೈಸನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆಯೇ ನಾನಿವತ್ತು ಚಿಕನ್ ಸಾರು ಜೊತೆ ಈ ಗೀ ರೈಸ್ನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಚಿಕನ್ ಸಾರು ಹಾಗೆಯೇ ಗೀ ರೈಸು. ನೀವು ಇದನ್ನು ಸಾಗು, ಮಸಾಲೆ ಕರೀಸ್ ಎಲ್ಲ ಬರ್ತಾವಲ್ವ, ಮಸಾಲೆ ಗ್ರೇವಿಗಳೆಲ್ಲ ಅದ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಗೀ ರೈಸನ್ನು ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ. ಓಕೆ, ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.